ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅತಿ ಅದ್ಭುತವಾದಂಥ ಹಾಗೂ ಆಂಧ್ರ ಪ್ರದೇಶದ ಜೋಗಿಪೇಟೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನು ಆಧರಿಸಿದ ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಒಂದು ನಿಜವಾದ ಘಟನೆಯ ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ದೇವರನ್ನು ಯಾರು ನಂಬಿರ್ತಾರಲ್ಲ ಅವರನ್ನು ಯಾವತ್ತೂ ಕೂಡ ಆ ಭಗವಂತ ಪರಮಾತ್ಮ ಹಾಗೂ ಯಾರು ಯಾವ ದೇವರನ್ನು ನಂಬಿರ್ತಾರೋ ಆ ದೇವರು ಯಾವತ್ತೂ ಕೂಡ ಭಕ್ತರ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾದಂಥ ಈ ಒಂದು ಘಟನೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಯಾವತ್ತೂ ಕೂಡ ಭಗವಂತನ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು, ಅವನನ್ನು ನಂಬಬೇಕು, ಅವನನ್ನು ಪ್ರಾರ್ಥಿಸಬೇಕು ಹಾಗೂ ಅವನನ್ನು ಪೂಜಿಸಬೇಕು. ದಿವಸಕ್ಕೆ ಒಂದು ಸಲವಾದರೂ ಕೂಡ ನಾವು ದೇವರ ಮೊರೆ ಹೋಗಬೇಕು ಅನ್ನುವಂಥ ಒಂದು ಪ್ರಾಮಾಣಿಕ ಹಾಗೂ ಭಕ್ತಿಯಿಂದ ನಡೆದುಕೊಂಡಂಥ ಭಕ್ತರಿಗೆ ಆ ದೇವರು ಯಾವುದೇ ರೂಪದಿಂದಲಾದರೂ ಕೂಡ ಬಂದು ತನ್ನ ಆಶೀರ್ವಾದವನ್ನು ಮಾಡ್ತಾನೆ. ಇವರ ಸಂಕಷ್ಟಕ್ಕೆ ಅವನು ಪರಿಹಾರವನ್ನು ಕಂಡು ಹಿಡಿದು ಅವರನ್ನು ಪಾರು ಮಾಡ್ತಾನೆ ಹಾಗೂ ಸಂಕಟದಿಂದ ಅವರು ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಈ ಘಟನೆ ನಿಜಕ್ಕೂ ಕೂಡ ಸಾಕ್ಷಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇದು ನಿಜಕ್ಕೂ ಕೂಡ ಪವಾಡ. ಈ ಪವಾಡವನ್ನು ಪ್ರತಿಯೊಬ್ಬರು ನೋಡಿದಂಥ ನೀವೆಲ್ಲರೂ ಕೂಡ ನಿಮ್ಮಷ್ಟಕ್ಕೆ ನೀವೇ ನೋಡಿಕೊಂಡು ಸುಮ್ಮನೆ ಇರಬೇಡ್ರಿ. ಯಾಕಂದರೆ ಇಂಥ ಘಟನೆಗಳನ್ನು ನಾನು ಪದೇ ಪದೇ ನಾನು ನಿಮ್ಮ ಗಮನಕ್ಕೆ ಸಂಚಿಕೆ ಮುಖಾಂತರ ತರ್ತಾ ಇರ್ತೀನಿ. ಯಾಕಂದರೆ ನಾನು ಯಾವತ್ತೂ ಕೂಡ ಸುಳ್ಳು ಸಂಚಿಕೆಗಳನ್ನು ಮಾಡೋದೇನೇ ಇಲ್ಲ. ಆ ನನ್ನ ಸಂಚಿಕೆಗಳು ಯಾವತ್ತೂ ಕೂಡ ಪಾರದರ್ಶಕವಾಗಿರ್ತವೆ, ಸತ್ಯವಾಗಿರ್ತವೆ ಮತ್ತು ವಸ್ತುಸ್ಥಿತಿಯನ್ನು ಒಳಗೊಂಡಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಗಳೇ ಸಾಕ್ಷಿ. ಆಗಿರುವಾಗ ನೀವೆಲ್ಲರೂ ಕೂಡ ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಕೂಡ ನೀವು ಶೇರ್ ಮಾಡಿರಿ. ಆಮೇಲೆ ಪ್ರತಿಯೊಬ್ಬರು ಕೂಡ ದೇವರ ಮೇಲೆ ನಂಬಿಕೆಯುಳ್ಳವರಿಗೂ ಕೂಡ ಈ ಒಂದು ಸಂಚಿಕೆಗಳು ಸಾಕ್ಷಿ ಆಗಲಿ, ತಲುಪಲಿ ಅನ್ನುವಂಥ ಒಂದು ಸದುದ್ದೇಶ ನನ್ನದು. ಹೀಗಿರುವಾಗ ಈ ಸಂಚಿಕೆಯನ್ನು ಇಲ್ಲಿವರೆಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ನಿಮಗೆ ಒಳ್ಳೆಯದಾಗ್ತದೆ ಅಂದರೆ ಹಿಂದಿನ ಸಂಚಿಕೆಗಳನ್ನು ಕೂಡ ನೀವು ನೋಡ್ಬೋದು. ಹಾಗೂ ಈ ಸಬ್ಸ್ಕ್ರೈಬ್ ಮಾಡ್ತಿರ್ತಕ್ಕಂಥ ಸಂಚಿಕೆಗಳಿಗೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಕಮೆಂಟನ್ನು ಕೂಡ ನನ್ನ ಜೊತೆಗೆ ನೀವು ಹಂಚಿಕೊಳ್ಳ್ರಿ. ಯಾಕಂದರೆ ನಿಮ್ಮ ಕಮೆಂಟುಗಳು ಅತಿ ಅವಶ್ಯಕ ನನಗೆ. ಮುಂದೆ ನಾನು ಯಾವ ರೀತಿ ಸಂಚಿಕೆಗಳನ್ನು ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹದ ನುಡಿಗಳು ನನಗೆ ಒಂದು ಆಶಾ ದೀಪವಾಗ್ತವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಸಂಚಿಕೆಯನ್ನು ಈಗ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು 2011 ಡಿಸೆಂಬರ್ 23ರಿಂದ 2022 ಮೇ 29ರ ನಡುವೆ ನಡೆದಿರ್ತಕ್ಕಂಥ ಈ ಘಟನೆ. ಇದು ನಿಜಕ್ಕೂ ಕೂಡ ಅದ್ಭುತವಾದಂಥ ಸಂಚಿಕೆ. ರಘುರಾಮ್ ಅನ್ನುವಂಥವರು ಒಬ್ಬರು ಆಂಧ್ರ ಪ್ರದೇಶದ ಜೋಗಿಪೇಟೆಯಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿರ್ತಾರೆ. ಯಾಕಂದರೆ ಅವರು ನಿಜಕ್ಕೂ ಕೂಡ ಶಿವಭಕ್ತರು. ಆಮೇಲೆ ಅವರಿಗೆ ಒಬ್ಬಳು ಮಗಳಿರ್ತಾಳೆ. ಮಗಳು ಪ್ರತಿಭಾವಂತ ವಿದ್ಯಾರ್ಥಿನಿ. ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು, ಡಾಕ್ಟ್ರ್ ಆಗಬೇಕು, ನಾನು ಜೀವನದಲ್ಲಿ ಡಾಕ್ಟ್ರಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಬಡವರಿಗಾಗಿ ನಾನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇದ್ದಂಥ ಸುರಭಿ ಅವರ ಮಗಳ ಹೆಸರು. ಸುರಭಿ ಹಗಲು ರಾತ್ರಿ ಅಭ್ಯಾಸ ಮಾಡ್ತಿರ್ತಾಳೆ. ಇವಳ ಒಂದು ಬುದ್ಧಿವಂತಿಕೆಗೆ ತಂದೆ ತಾಯಿಗಳು ಕೂಡ ಇಲ್ಲ, ನನ್ನ ಮಗಳನ್ನ ಯಾವುದಾದ್ರೂ ರೀತಿಯಿಂದಲಾದರೂ ಕೂಡ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಮಗಳಿಗೆ ಒಳ್ಳೆಯದಾಗಲಿ, ಅವಳು ಡಾಕ್ಟ್ರು ಆಗಲಿ ಎನ್ನುವಂಥ ಒಂದು ಉದ್ದೇಶದಿಂದ ರಘುರಾಮ್ ಅವರು ಬ್ಯಾಂಕ್ ಕೆಲಸ ಮುಗಿದ ಮೇಲೆ ಮತ್ತೆ ಸಾಯಂಕಾಲ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಅವರು ಕೆಲಸ ಮಾಡ್ತಾರೆ. ಅವರ ಪತ್ನಿಯೂ ಕೂಡ ಅರಿವೆಯನ್ನು ಅಂದರೆ ಬಟ್ಟೆಗಳನ್ನು ಹೊಲಿದು ಅವಳು ಕೂಡ ಸಂಸಾರದ ನಗುವನ್ನು ಹೊರಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹೀಗಿರುವಾಗ ಅವರ ಮಗಳ ಒಂದು ವಿದ್ಯಾಭ್ಯಾಸ ಸುಸೂತ್ರವಾಗಿ ನಡೀತಾ ಇರ್ತೈತಿ. ಹೀಗೂ ಅವರು ಮಾಡ್ತಾ ಇರುವಾಗ ಅವರ ಸುರಭಿಯ ಒಬ್ಬ ಪ್ರಾಧ್ಯಾಪಕರು ಅಂದರೆ ಅವರ ಅಧ್ಯಾಪಕರು ಒಂದು ಹೈವೇ ಪಕ್ಕದಲ್ಲೇ ಅವರು ಒಂದು ಮನೆಯನ್ನು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಹೈವೇದಲ್ಲಿ ಹೋಗಬೇಕಾದ್ರೆ ತುಂಬ ವಾಹನಗಳ ಜನದಟ್ಟಣೆ ಇರ್ತೈತಿ, ಸಾಕಷ್ಟು ಕಿರಿಕಿರಿಗಳಿಗೂ ಉಂಟಾಗ್ತಿರ್ತವೆ. ಹೀಗಿರುವಾಗ ಸುರಭಿ ತನ್ನ ನೆಚ್ಚಿನ ಶಿಕ್ಷಕರ ಕಡೆಗೆ ಟ್ಯೂಷನ್ಗೆ ಹೋಗ್ತಾಳೆ. ಹೋದಾಗ ಆ ಟ್ಯೂಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಆ ಸುರಭಿಗೆ ಆಕ್ಸಿಡೆಂಟ್ ಆಕೈತಿ.
ಆಕ್ಸಿಡೆಂಟ್ ಆಗೋಣ ಅವಳು ಕೋಮಾ ಸ್ಥಿತಿಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ವೆಂಕಟೇಶ್ ಎನ್ನುವಂಥ ಹಾಲು ಮಾರುವವನು ಅವಳನ್ನು ಆಸ್ಪತ್ರೆಗೆ ಸೇರಿಸ್ತಾನೆ. ಆಮೇಲೆ ಅವಳ ತಂದೆ ತಾಯಿಗಳು ಹಾಗೂ ತಂದೆಯ ಸ್ನೇಹಿತ ನರೇಂದ್ರ ಅನ್ನೋರು ಅವರು ಎಲ್ಲರೂ ಕೂಡ ಆಸ್ಪತ್ರೆಗೆ ಬಂದು ಮಗಳ ಒಂದು ಪರಿಸ್ಥಿತಿಯನ್ನು ನೆನೆದು ಕಣ್ಣೀರು ಇಟ್ಟಾಗ ಕೊನೆಗೂ ಕೂಡ ಸುರಭಿ ಇಹಲೋಕವನ್ನು ತೀರಿಸ್ತಾಳೆ, ಸತ್ತು ಹೋಗ್ತಾಳೆ. ಹೀಗಿರುವಾಗ ಆ ಒಂದು ಸಂದರ್ಭದಲ್ಲಿ ಅವಳಿಗೆ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ಗಾಡಿ ಒಂದು ಲಕ್ಸುರಿ ಬಸ್ ಆಗಿರ್ತೈತಿ. ಅದರ ಮಾಲೀಕ ಸೈಯದ್ ಪಾಷಾ ಹಾಗೂ ನದೀಮ್ ಅನ್ನುವಂಥ ಡ್ರೈವರ ಆ ವಾಹನವನ್ನು ಚಲಿಸ್ತಿದ್ದ ಡ್ರೈವರ್ ಆಗಿದ್ದ. ಆ ಸಂದರ್ಭದಲ್ಲಿ ಆ ಸುರಭಿಗೆ ವಾಹನ ಹೊಡೆದಾಗ ಸುರಭಿ ಪ್ರಾಣ ಪಕ್ಷಿ ಹಾರಿತು. ಅವರು ನಿಜಕ್ಕೂ ಕೂಡ ತಮ್ಮ ಇರುವಿಕೆ ನಮಗೆ ಸಾಕಪ್ಪ ಅನ್ನುವಂಥ ಸ್ಥಿತಿಗೆ ಬಂದರು. ಮಗಳ ಒಂದು ನೆನಪಿನಲ್ಲಿ ಅವರು ನಾವು ಏನು ಎಲ್ಲ ಕಳ್ಕೊಂಡಿವಿ, ನಮಗೆ ಯಾರೂ ಇಲ್ಲ ಅನ್ನುವಂಥ ಒಂದು ದುಃಖದ ಪರಿಸ್ಥಿತಿಯಲ್ಲಿ ಬಂದಾಗ ಕೋರ್ಟಿಗೂ ಈ ಕೇಸ್ ಹೋಯಿತು. ಪಂಚನಾಮ ಮಾಡ್ತಾರೆ. ಆ ಕೋರ್ಟಿಗೂ ಪೊಲೀಸರನ್ನು ಕಳಿಸಿದಾಗ ಕೋರ್ಟಿನಲ್ಲಿ ಒಮ್ಮೆ ಸಾಕ್ಷಿ ಕೂಡ ಆಗ್ತೈತಿ. ಆ ಸಾಕ್ಷಿ ಆದಾಗ ವೆಂಕಟೇಶನೇ ಬಂದು ಸುರಭಿಗೆ ಇಂಥ ಗಾಡಿ, ಇಂಥ ಡ್ರೈವರ, ಇಂಥ ಮಾಲಕನ ಗಾಡಿನೇ ಬಂದು ಹೊಡಿತು. ಆವಾಗ ಸುರಭಿ ಆಸ್ಪತ್ರೆಗೆ ತಂದು ನಾನು ಅಡ್ಮಿಟ್ ಮಾಡಿದರೂ ಕೂಡ ಆಕೆ ಬದುಕು ಉಳಿಲಿಲ್ಲ, ಸತ್ತು ಹೋದ್ಲು ಅನ್ನುವಂಥ ಸಾಕ್ಷಿಯನ್ನು ನುಡಿತಾನೆ. ಹಾಗಿರುವಾಗ ಆ ಸಮಯದಲ್ಲಿ ಇನ್ನೇನು ಇವನು ಸಾಕ್ಷಿಯನ್ನು ನುಡಿತಾನಿಲ್ಲ, ನಮಗೆ ಶಿಕ್ಷೆ ಆಗ್ತತಿ ಅನ್ನುವಂಥ ಒಂದು ಹೆದರಿಕೆಯಿಂದ ಸೈಯದ್ ಪಾಷಾ ಹಾಗೂ ನದೀಮ ಇವನಿಗೆ ಸಾಕ್ಷಿ ಹೇಳಲಿಕ್ಕೆ ಹೋಗಬೇಡ ಅನ್ನುವಂಥ ಒಂದು ಧಮಕಿಯನ್ನು ಕೂಡ ಹಾಕ್ತಾರೆ. ಆದರೂ ಕೂಡ ಇವನು ಒಪ್ಪೋದಿಲ್ಲ. ಹಾಗಿರುವಾಗ ಆಮೇಲೆ ಒಂದೆರಡು ದಿವಸಗಳು ಬಿಟ್ಟು ನದೀಮ್ ಮತ್ತು ಸೈಯದ್ ಪಾಷಾ ಇವನಿಗೆ ಸಿಕ್ಕಾಪಟ್ಟೆ ಹೊಡೆದು ಇವನ ತಲೆಗೆ ಬಲವಾದ ಪೆಟ್ಟನ್ನು ಕೊಟ್ಟು ಇವನು ಕೋಮಾ ಸ್ಥಿತಿಗೆ ಹೋಗುವಂಥ ಪರಿಸ್ಥಿತಿಯನ್ನು ತರ್ತಾರೆ. ಆಮೇಲೆ ವೆಂಕಟೇಶನ ಆಸ್ಪತ್ರೆಗೆ ತೋರಿಸ್ತಾರೆ. ಅಲ್ಲಿ ವೈದ್ಯರು ಹೇಳ್ತಾರೆ, ಇಲ್ಲ ಇನ್ನು ಅವನಿಗೆ 6 ತಿಂಗಳಿಂದ 1 ವರ್ಷವಾದರೂ ಬೇಕು ಕೋಮಾದಿಂದ ಹೊರಗೆ ಬರಬೇಕಾದ್ರೆ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಅವರಿಗೆ ಜಂಗಾಬಲವೇ ಹುಡುಗಿ ಹೋಗ್ತೈತಿ. ಕೋರ್ಟಿನಲ್ಲಿ ಮತ್ತೆ ಕೇಸ್ ನಡೀತೈತಿ. ಆ ಸಂದರ್ಭದಲ್ಲಿ ವಕೀಲರು ಅಂಗಲಾಚಿ ಬೇಡ್ಕೋತಾರೆ, ಎಲ್ಲಿ ನಿಮ್ಮ ಸಾಕ್ಷಿ ಅಂತ ಕೇಳಿದಾಗ ಈ ಪರಿಸ್ಥಿತಿಯಲ್ಲಿದ್ದಂಥ ವೆಂಕಟೇಶ್ ಸಾಕ್ಷಿ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ವಕೀಲರು ಸಾಕಷ್ಟು ಜಡ್ಜ್ ಹತ್ತಿರ ಅಂಗಲಾಚಿ ಬೇಡ್ಕೊಂಡಾಗ ಆ ಸಮಯದಲ್ಲಿ ಒಂದು ಅಚಾತುರ್ಯ ಘಟನೆ ನಡೀತೈತಿ. ಯಾಕಂದ್ರೆ ಆ ಒಂದು ಕೋರ್ಟಿನ ಒಂದು ಕೇಸಿನ ಮೊದಲನೇ ದಿವಸ ಮತ್ತು ಇವರ ತಂದೆ ತಾಯಿ ಜೋಗಿಪೇಟೆಯಲ್ಲಿರ್ತಕ್ಕಂಥ ಜೋಗಿನಾಥನ ಒಂದು ದೇವಸ್ಥಾನಕ್ಕೆ ಹೋಗಿ ರಘುರಾಮನೇ ಅಂದ್ರೆ ಅವರ ಸ್ನೇಹಿತನೇ ಕರ್ಕೊಂಡು ಹೋಗಿರ್ತಾನೆ. ಯಾಕಂದರೆ 1000 ವರ್ಷಗಳ ಇತಿಹಾಸವುಳ್ಳಂಥ ಆ ಒಂದು ಜೋಗಿನಾಥನ ದೇವಸ್ಥಾನಕ್ಕೆ ಹೋಗಿ ಹೇಗಾದರೂ ಮಾಡಿ ನಮಗೆ ನ್ಯಾಯ ಕೊಡಿಸು ಭಗವಂತ ಅನ್ನುವಂಥ ಮಾತನ್ನು ಅರಿಕೆಯನ್ನು ಮಾಡಿಕೊಂಡಾಗ ಮರುದಿವಸ ಈ ಘಟನೆ ನಡೀತೈತಿ. ಆಮೇಲೆ ಜಡ್ಜ್ ಅವರು ಇಲ್ಲ ಇದನ್ನು ಮುಂದಕ್ಕೆ ಹಾಕೋದು ಬೇಡ, ಇದನ್ನು ಡಿಸ್ಮಿಸ್ ಮಾಡ್ತಾನೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಂದಾಗ ಅದೇ ಸಮಯದಲ್ಲಿ ವೆಂಕಟೇಶ ವೀಲ್ ಚೇರ್ ಮೇಲೆ ಬಂದು ಇಲ್ಲ ನಾನು ಸಾಕ್ಷಿ ಹೇಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಇಲ್ಲ ಆ ಸಮಯದಲ್ಲಿ ಇಂಥವನೇ ನದಿಮನಿ ಒಂದು ಡ್ರೈವರ್ ಮಾಡ್ತಿದ್ದ ಡ್ರೈವರ್. ಆಮೇಲೆ ಸೈಯದ್ ಪಾಷಾನ ಗಾಡಿ ಅದು ಸೆಮಿ ಲಕ್ಸುರಿ ಬಸ್ ಆಗಿತ್ತು, ಅದು ಬಂದು ಹೊಡೆದಾಗ ಸುರಭಿ ತೀರ್ಕೊಂಡ್ಲು ಅನ್ನುವಂಥ ಸಾಕ್ಷಿಯನ್ನು ನುಡಿದಾಗ ಸೈಯದ್ ಪಾಷಾನಿಗೂ ಇವನ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಶಿಕ್ಷೆ ಆಗ್ತೈತಿ, ಜೊತೆಗೆ ನದಿಮನಿಗೂ ಶಿಕ್ಷೆ ಆಗ್ತೈತಿ. ಯಾಕಂದರೆ ಇದು ಎಂಥ ಒಂದು ಅದ್ಭುತವಾದ ಪವಾಡ. ಇದು 2022 ಮೇ 29ರಂದು ಜೋಗಿಪೇಟೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಜೋಗಿಪೇಟೆ ಇರುವುದು ಈಗಿನ ನಮ್ಮ ಆಂಧ್ರ ಪ್ರದೇಶದ ಜೋಗಿಪೇಟೆ. ಆ ಒಂದು ಪ್ರದೇಶದಲ್ಲಿ ಈ ಘಟನೆಯನ್ನು ನಡೆದಂಥ ಒಂದು ಈ ಸಂದರ್ಭವನ್ನು ನೆನಪಿಸಿಕೊಂಡ್ರೆ ನಿಜಕ್ಕೂ ಕೂಡ ದೇವರು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ. ಪರಮಾತ್ಮನೇ ಬಂದು ಈ ಒಂದು ನ್ಯಾಯಾಲಯದ ಕಟಕಟೆಯಲ್ಲಿ ಬಂದು ನಿಂತು ತನ್ನ ಒಂದು ಸಾಕ್ಷಿಯನ್ನು ಹೇಳಿದ ಒಂದು ಮೆಮೊರಿ ಆ ತಂದೆ ತಾಯಿಗಳಿಗೆ ಬಂದು ಸ್ವತಃ ಸಾಕ್ಷಾತ್ ಶಿವನೇ ಬಂದು ಹೇಳಿದಂಥ ಒಂದು ನೆನಪುಗಳು ಈಗಲೂ ಕೂಡ ಅವರಿಗೆ ಬರ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಘಟನೆ. ದಯವಿಟ್ಟು ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರಿ. ದೇವರನ್ನು ನಂಬ್ರಿ, ದೇವರು ಯಾವತ್ತೂ ನಂಬಿದವರ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಹೀಗಾಗಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.